ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಎಲ್ಲಿಗಪ್ಪ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮೈಸೂರಿನ ಎಕ್ಸಿಬಿಷನ್ ಹೋಗೋಣ ಅಂತ ಹೊರಟಿದ್ದೀವಿ. ಅಲ್ಲಿ ನಾವು ಇಷ್ಟು ವರ್ಷದಲ್ಲಿ ಯಾವತ್ತೂ ನೋಡದೇ ಇರತಕ್ಕಂಥ ಮರ್ಮೇಡ್ ಶೋ ಓಪನ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಹೇಳ್ತಾಯಿದ್ರು, ನೋಡ್ಕೊಂಡು ಬಂದಿರೋರೆಲ್ಲ. ಸೊ ಹಾಗಾಗಿ ನಾವು ನೋಡೇ ಬಿಡುವ, ಇಷ್ಟು ವರ್ಷ ಯಾವತ್ತೂ ನಾವು ನೋಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವಾಗ ನಮ್ಮ ಮೈಸೂರಿಗೆ ಬಂದಿದೆ ಅಂದಮೇಲೆ ಮೈಸೂರವರಾಗಿದ್ಕೊಂಡು ನೋಡದೇ ಇರೋಕ್ಕಾಗತ್ತಾ? ಹಾಗಾಗಿ ಬನ್ನಿರಿ ಎಲ್ಲರೂ ನೋಡ್ಕೊಂಡು ಬರುವ. ನಾವು ಒಳಗಡೆ ಇವಾಗ ಅಷ್ಟೇ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡೋಣ, ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೋಗಿದ್ದಾರೆ. ನಾನು ಸ್ವಲ್ಪ ಲೇಟ್ ಆಯಿತು ಹೋಗೋದು. ನಾನು ಹೊರಗಡೆ ಹೊರಟೋಗಿದ್ದೆ, ಸ್ವಲ್ಪ ವರ್ಕ್ ಇತ್ತು. ಹಾಗಾಗಿ ನಾನು ಅದನ್ನು ಮುಗಿಸ್ಕೊಂಡು ಬಂದಿದ್ದು 6 o'clock ಆಯಿತು. 4 o'clock ಓಪನ್ ಇದೆ. ಎಲ್ಲರೂ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡ್ತಾ ಇರ್ಬೋದು ನೀವು. ಮಿಸ್ ಆಗಿಬಿಡ್ತೀವಿ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡು ವಿಶ್ವ ಬಂದು ಕಾಯ್ಕೊಂಡು ನಿಂತಿದ್ದಾರೆ. ನಾವು ಆ ಕಡೆಯಿಂದ ಹೋಗ್ದೇನೆ ಇಲ್ಲೇ ಪಕ್ಕದಲ್ಲೇ ನೋಡಿ ಗೇಟ್ ತಟ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ, ವಿಶ್ವನ ಮೀಟ್ ಮಾಡಿಕೊಂಡು ಹಾಗೇ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ನೋಡಿ ನಮ್ಮ ಮತ್ತು ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇಲ್ಲೇ. ನೋಡ್ತಾ ಇರ್ಬೋದು, ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಏನು ಬೇಕು ಏನು ಅಂತ ಎಲ್ಲ ನೋಡ್ತಾ ಇದ್ದಾಳೆ. ಇವಳೇ ಬಗ್ಗು ಆಗ್ಬಿಟ್ಟಿದ್ದಾಳೆ. ನೋಡ್ಕೊಳ್ಳಿ, 2 ಸರಿ 3 ಸರಿ. ಪಾಪ ಅಂಕಲು ಏನು ಮಾತಾಡ್ತಾ ಇಲ್ಲ. ಅಲ್ಲಿ ನೋಡಿ, ಅವಳಿಗೆ ಗೊತ್ತಾಗಿಲ್ಲ ನಾನು ಇನ್ನೂ ಹೋಗಿರೋದು. ಅವಳಿಗೆ ಗೊತ್ತಾಗಿಲ್ಲ, ನೋಡಿಲ್ಲ ಅವಳು ನಾನು ವಿಡಿಯೋ ಮಾಡ್ತಾ ಇರೋದನ್ನು. ನೋಡ್ಬೋದು ನೀವು. ಇನ್ನೂ ಒಂದು ಸರಿ ಬೇಕು ಅಂಕಲ್ ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊತಾ ಇದ್ದಾಳೆ. ಹಾಗೆ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಸರಗಳು ಪರ್ಚೇಸ್ ಮಾಡೋಣ ಅಂತ ಬಂದ್ವಿ. ಏನು ಬೇಕಿದ್ರೂ ಶಾಪಿಂಗ್ ಮಾಡ್ಬೋದು, ಎಲ್ಲ ಥರನೂ ಇದೆ. ತುಂಬ ಖುಷಿ ಆಯಿತು ನೋಡೋಕ್ಕೆ, ಇಷ್ಟು ಚೆನ್ನಾಗಿ ಓಪನ್ ಆಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಮುಂದೆ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು ನೀವು. ಇದು ಕ್ಯಾಂಡಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನೋಡಿ, ಅಲ್ಲಿ ಏನೋ ಒಂಥರ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ವಿಶ್ವ ಮಕ್ಕಳಿಗೆ ಕೊಡಿಸ್ತಾ ಇದ್ದ. ನಾನು ಸುಮ್ಮನೆ ಈಸ್ಕೊಂಡೆ ಅಷ್ಟೇ ಕೈಗೆ. ನಾನೇನು ತಿನ್ನಲ್ಲ ಅದನ್ನು. ತುಂಬ ಚಿಕ್ಕವರಿರುವಾಗ ತಿಂದಿದ್ದು, ಮತ್ತು ಇವಾಗೇನು ತಿನ್ನಬೇಕು ಅಂತ ಅನಿಸ್ಲಿಲ್ಲ. ಸುಮ್ಮನೆ ಈಸ್ಕೊಂಡೆ ಅಷ್ಟೇ. ತುಂಬ ಚೆನ್ನಾಗಿತ್ತಲ್ಲ ನೋಡೋದಕ್ಕೆ, ಹಾಗಾಗಿ ಒಂದು ವೀಡಿಯೋಗೆ ಅಂತ ಈಸ್ಕೊಂಡೆ ಅಷ್ಟೇ. ನಾವು ಗೊತ್ತಲ್ಲ ನೋಡಿ, ಮಕ್ಕಳಾಗ್ಬಿಡ್ತೀವಿ ಇಂಥವೆಲ್ಲ ನೋಡಿದಾಗ. ತುಂಬ ಖುಷಿ ಆಗತ್ತಲ್ವ. ತುಂಬ ಹಿಂದೆ ತಿಂದಿದ್ದು, ಹಾಗಾಗಿ ತಿಂದಿಲ್ಲ, ಸುಮ್ಮನೆ ಹಾಗೆ ಎಂಜಾಯ್ ಮಾಡಿದೆ ಅಷ್ಟೇ. ಅದರ ನಂತರ ನೋಡ್ತಾ ಇರ್ಬೋದು ನೀವು ಏನೇನೆಲ್ಲ ಶಾಪಿಂಗ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಅವರು ತೋರಿಸ್ತಾ ಇದ್ರು. ತುಂಬ ನಾವು ಇದು ಹ್ಯಾಂಡ್ಮೇಡ್ ಮಾಡಿರೋದು, ತುಂಬ ಇದು ವರ್ಕ್ ತುಂಬ ಕಷ್ಟ ಇದೆ ಅಂತ ಹೇಳ್ತಾಯಿದ್ರು. ಡಬಲ್ ವರ್ಕ್ ಎಲ್ಲ ಮಾಡಿದರು, ಎಲಿಫೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದೆಲ್ಲ ನೋಡಿಕೊಂಡು ಏನು ಶಾಪಿಂಗ್ ಮಾಡಲಿಲ್ಲ ಅಷ್ಟೆಲ್ಲೇ. 1-2 ಸರಗಳಷ್ಟೇ ಪರ್ಚೇಸ್ ಮಾಡಿದ್ದು ನಾವು. ಇನ್ನು ಉಳಿದಂಥ ಮರ್ಮೇಡ್ ಶೋ ನೋಡಿಕೊಂಡು ಹಂಗೆ ಮಕ್ಕಳಿಗೆ ಆಟ ಆಡಿಸ್ಕೊಂಡು ಬಂದ್ವಿ ಅಷ್ಟೇ. ಬಟ್ಟು ಇದ್ರದಂತೂ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನಮಗೆ 8 o'clock ಮೇಲೆ ಅವರು ಆನ್ ಮಾಡಿದ್ದು ಅಲ್ಲಿ ವಾಟರ್ ಮ್ಯೂಸಿಕ್. ನಮಗೆ ತುಂಬ ಚೆನ್ನಾಗಿತ್ತು. ಅದನ್ನು 8:20 ಹಂಗೆ ಆನ್ ಮಾಡಿದ್ರು. ನಾವು ಹೊರಗಡೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಆವಾಗ ಆನ್ ಮಾಡಿದ್ರು. ಮತ್ತು ಇನ್ನೂ ಸ್ವಲ್ಪ ಅದು ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ, ಇನ್ನೂ ಸ್ವಲ್ಪ ಟೈಮ್ ಇರೋಣ ಅಂತ ಹೇಳಿಬಿಟ್ಟು ಅಲ್ಲೇ ಇದ್ವಿ. ಜ್ಯುವೆಲ್ಲರಿ ಎಲ್ಲ ಇದು ಥ್ರೆಡ್ಡೆಡ್ ಜ್ಯುವೆಲ್ಲರಿ ನೋಡಿ, ಹ್ಯಾಂಡ್ಮೇಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಾಯಿತ್ತು ನೋಡೋಕ್ಕೆ. ನೋಡಿ ಎಷ್ಟು ಒಳ್ಳೆ ಜ್ಯುವೆಲ್ಲರೀಸ್ ಮಾಡಿದ್ದಾರೆ. ಎಷ್ಟೊಂದು ಇದೆ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಬಟ್ ನಾನು ಜಾಸ್ತಿ ಯಾವುದನ್ನು ಹಾಕ್ಕೊಳ್ಳಲ್ಲ, ಹಾಗಾಗಿ ನಾನು ಯಾವುದು ಪರ್ಚೇಸ್ ಮಾಡಲಿಲ್ಲ. ನಾನು ಅದೆಲ್ಲ ಹಾಕಲ್ವಲ್ಲ ತುಂಬಾ. ನಾನು ರೀಲ್ಸ್ ಮಾಡುವಾಗಷ್ಟೇ ಅದೆಲ್ಲ ಹಾಕ್ಕೊಳ್ಳೋದು, ಮತ್ತು ಎಲ್ಲೂ ಹಾಕಲ್ಲ ಅಷ್ಟೊಂದು. ಹಾಗಾಗಿ ನಾನು ಏನು ಜಾಸ್ತಿ ಪರ್ಚೇಸ್ ಮಾಡಲಿಲ್ಲ. ಇಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಯಾಕೆ ಅಂದರೆ ನೋಡ್ಬೋದು ನೀವು, ಫ್ರೆಂಡ್ಸು ಎಲ್ಲರೂ ಭಯ ಆಗುತ್ತೆ ಅಂತೇಳಿ ನನಗೂ ಭಯನೇ ಆಗುತ್ತೆ ಆ್ಯಕ್ಚುಲಿ. ನಾನು ಅಷ್ಟೊಂದು ಧೈರ್ಯ ಮಾಡಲ್ಲ ಆ ತೊಟ್ಲದ್ದು ಆಟ ಆಡೋಕ್ಕೆ. ತುಂಬ ಭಯ ಆಗುತ್ತೆ ನನಗೂ ಕೂಡ. ಹಂಗಾಗಿ ಯಾರೂ ಆಡಲಿಲ್ಲ ನಾವು ಅದನ್ನು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ಮತ್ತೆ ಅದನ್ನು ಟ್ರೈ ಮಾಡಬೇಕು. ಫ್ರೆಂಡ್ಸ್ ಜೊತೆ ಹೋದಾಗಲೇ ಟ್ರೈ ಮಾಡಬೇಕು.
ಭಯ ಆಗುತ್ತೆ ತುಂಬ. ಮರಬೇಡ ಒಳಗಡೆ ಬಂದ್ವಿ, ನೋಡಿದ್ರೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಅಯ್ಯೋ ಎಲ್ಲರೂ ಮುತ್ತಾಕೋಗ್ಬಿಟ್ಟಿದ್ದಾರೆ ಅದನ್ನು ನೋಡೋಕ್ಕೋಸ್ಕರ. ಎಲ್ಲರೂ ಟಿ ವಿನಲ್ಲಿ ನೋಡ್ತಾ ಇದ್ದಿದ್ದಲ್ವಾ ಮರ್ಮೇಡ್ ಶೋ, ರಿಯಲಾಗಿ ನೋಡ್ತಾ ಇದ್ದೀವಿ. ಎಷ್ಟು ಖುಷಿ ಆಗಿಬಿಡ ಹೇಳಿ. ನನಗೂ ಹತ್ರಕ್ಕೆ ಹೋಗೋಕ್ಕೆ ನೋಡಿ ಜಾಗ ಇಲ್ಲ, ಅಷ್ಟು ಫಿಲ್ ಆಗಿದ್ದಾರೆ. ಎಲ್ಲರೂ ಅಲ್ಲೇ ನಿಂತ್ಕೊಂಡು ಯಾರೂ ಹೋಗ್ತಾನೆ ಇಲ್ಲ ಆ ಕಡೆ ಈ ಕಡೆಗೆ. ಮತ್ತು ನೆಕ್ಸ್ಟ್ ಬರೋರಿಗೆ ನೋಡೋಕ್ಕೆ ಅಂತ ಹೇಳಿ ಜಾಗನೂ ಸಿಗ್ತಾ ಇರಲಿಲ್ಲ. ಆದರೂ ಕೂಡ ನಾವು ಸ್ವಲ್ಪ ಟೈಮ್ ಕಾದು ಅಲ್ಲೇ ಆಮೇಲೆ ಮುಂದೆ ಹೋಗಿ ಎಲ್ಲರೂ ನೋಡಿಕೊಂಡು ಬಂದಿದ್ದಾಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮರ್ಮೇಡ್ ಶೋ. ನೋಡ್ಬೋದು ನೀವು. ನಾವು ರೋಬೋಟ್ ಶೋ ಎಲ್ಲ ನೋಡಲಿಲ್ಲ, ಟೈಮ್ ಇರಲಿಲ್ಲ, ಹಾಗಾಗಿ ನೋಡಿ ಅವ್ರ ಒಳಗಡೆ ಎಷ್ಟು ಚೆನ್ನಾಗಿ ನೀರೊಳಗಡೆ ಅವರು ನೋಡ್ತಾ ಇದ್ದರೆ ಖುಷಿ ಆಗುತ್ತೆ. ಅಲ್ಲೇ ನಿಂತ್ಕೊಂಡು ಇನ್ನೂ ನೋಡೋಣ, ಇನ್ನೂ ಸ್ವಲ್ಪ ಟೈಮ್ ನೋಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ಖುಷಿ ಆಗುತ್ತೆ. ಅವ್ರು ಬಂದು ಹಾರ್ಟ್ ತೋರಿಸೋದಾಗ್ಬೋದು, ಮಕ್ಕಳಿಗೆಲ್ಲ ಶೇಕ್ ಹ್ಯಾಂಡ್ ಮಾಡೋ ಥರ ಮಾಡೋದಾಗ್ಬೋದು, ಐಫೈ ಮಾಡೋದು, ಮತ್ತು ಮಕ್ಕಳಿಗೆಲ್ಲ ತುಂಬ ಖುಷಿ ಕೊಡಿಸ್ತಾ ಇದ್ದಾರೆ. ಅಲ್ಲೋಗಿ ಸ್ಟಕ್ ಆಗಿಬಿಟ್ಟಿದ್ದಾರೆ, ಬರ್ರಿ ಈ ಕಡೆಗೆ ಅಂತ ಹೇಳಿಬಿಟ್ಟು ನೋಡ್ತಾ ನಿಂತಿದ್ವಿ. ಆವಾಗಷ್ಟೇ ಒಂದು ಸ್ವಲ್ಪ ಕ್ಲೌಡ್ ಕಡಿಮೆ ಆಯಿತು. ಆನಂತರ ನಾನು ಕೂಡ ಅವರಿಗೆ ಶೇಕ್ ಹ್ಯಾಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಐಫೈ ಮಾಡೋಣ ಅಂತ ಹತ್ರ ಹೋಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟೊಂದು ಆಗಲಿಲ್ಲ, ಏಕೆಂದರೆ ಆಗಲೂ ಕೂಡ ರಶ್ಶೇ ಇದ್ದಿದ್ದು. ತುಂಬ ಏನು ಹತ್ರ ಹೋಗಿ ನೋಡೋಕ್ಕಾಗಲಿಲ್ಲ ನನಗೆ. ನೋಡಿ ಸೆಲ್ಫಿ ವಿಡಿಯೋದಲ್ಲಿ ದೂರದಲ್ಲೇ ನಿಂತ್ಕೊಂಡು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಟೈಮ್ ಕಾದರೆ ಹತ್ರನೇ ಹೋಗಿ ನಿಂತ್ಕೊಂಡು ತುಂಬ ಟೈಮ್ ನೋಡ್ಕೊಂಡು ಬರ್ಬೋದು. ನಾವು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತಲ್ವ, ನಾನು ಹೋಗಿದ್ದೆ ಲೇಟಾಗಿತ್ತು. ನನಗೋಸ್ಕರ ಯಾರೂ ಒಳಗಡೆ ಹೋಗದೆ ಕಾಯ್ತಾಯಿದ್ರು ಪಾಪ. ಆನಂತರ ನಾನು ಹೋದ್ಮೇಲೆ ಎಲ್ಲರೂ ಒಳಗಡೆಗೆ ಎಂಟ್ರಿ ಆಗಿದ್ದು. ಎಂಟ್ರಿ ಟಿಕೆಟು ನಾವು ಎಕ್ಸಿಬಿಷನ್ದು ಎಂಟ್ರಿ ಟಿಕೆಟ್ ತೊಗೊಳೋದಕ್ಕಿಂತ ಮರ್ಮರ್ ಶೋ ಟಿಕೆಟ್ ತೊಗೊಂಡಾಗ ನಮಗೆ ಸ್ವಲ್ಪ ಕಡಿಮೆ ಆಗುತ್ತೆ. 125 ರುಪೀಸ್ ಬೀಳುತ್ತೆ ಅಷ್ಟೇ ಪರ್ ಪರ್ಸನ್ನು. ಅದೇ ನಾವು ಇದರ ಎಕ್ಸಿಬಿಷನ್ ಹತ್ರ ತೊಗೊಂಡು ಒಳಗಡೆ ಹೋಗಿ ಮರ್ಮರ್ ಟಿಕೆಟ್ ತೊಗೋತೀವಿ ಅಂದರೆ 150 ಬೀಳುತ್ತೆ. ನನಗೆ ಗೊತ್ತಾಗಲಿಲ್ಲ, ಹಾಗಾಗಿ ಆ ಥರ ತೊಗೊಂಡೆ. ಎಲ್ಲ ಆಲ್ರೆಡಿ ಮರ್ಮೇಡ್ ಶೋದೇ ತೊಗೊಂಡು ಹೋಗಿದ್ರು, ಅವರಿಗೆಲ್ಲ ಕಡಿಮೆ ಆಯಿತು. ಹಾಗಾಗಿ ನಾನು ನಿಮಗೆ ಮರ್ಮೇಡ್ ಟಿಕೆಟೇ ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಕಡಿಮೆ ಆಗೋದ್ರಿಂದ. ನೋಡಿ ಎಷ್ಟು ಟೈಮ್ ನಿಂತ್ಕೊಂಡು ನೋಡಿದ್ದೀವಿ, ಏಕೆಂದರೆ ರಿಯಲಾಗಿ ನೋಡಿದ್ದು ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ತುಂಬ ಖುಷಿ ಆಗ್ತಾಯಿತ್ತು. ಅದು ನಮ್ಮ ಮೈಸೂರಲ್ಲಿ ಇಷ್ಟು ಹತ್ರದಲ್ಲಿ ಬಂದಿದೆ ಅಂತಂದಾಗ ಯಾರು ತಾನೇ ಹೋಗಿ ನೋಡಲ್ಲ ಅಂತ ಹೇಳೋಕ್ಕಾಗುತ್ತೆ. ನೋಡ್ಬೋದು ನೀವು ಕೂಡ ಎಲ್ಲರೂ ಮಕ್ಕಳಿಗೆ ರಜೆ ಇರೋದ್ರಿಂದ ಹೋಗಿ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಅಲ್ಲಿ ಒಂದಷ್ಟು ಶೋ ಇದೆ ಅಲ್ವಾ, ಎಂಥ ಇದ್ರದ್ದೆಲ್ಲ ಆಟಗಳೆಲ್ಲ, ಗೇಮ್ಸ್ಗಳೆಲ್ಲ ಇದೆ ಮಕ್ಕಳಿಗೆ. ಗೇಮ್ಸ್ ಎಲ್ಲ ಬರ್ಬೋದು. ಅದಲ್ಲದೆ ಏನಾದರೂ ಏನು ಹೇಳ್ತಾರೆ, ಆಟ ಸಾಮಾನೆಲ್ಲ ಇದೆ ಮಕ್ಕಳಿಗೆ. ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ಕೂಡ ಮಾಡ್ಬೋದು. ಅದು ಎಲ್ಲ ಥರನೂ ಇದೆ. ಮಕ್ಕಳಿಗೆ ಹಂಗೆ ಏನಾದರೂ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಒಳಗಡೆಯಿಂದ ಲಾಸ್ಟ್ ಇದು ಎಂಟ್ರಿ ನಾವು ಮುಗಿಸ್ಕೊಂಡು ಹೊರಗಡೆ ಹೊರಡೋಣ ಅಂತ ಹೇಳಿಬಿಟ್ಟು ಎಷ್ಟೇ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಹೊರಗಡೆ ಹೋಗೋಕ್ಕೆ ಮನಸ್ಸೇ ಬರೋಲ್ಲ. ತುಂಬ ಟೈಮ್ ನಾನು ಒಬ್ಬಳೇ ನಿಂತಿದ್ದೆ ಲಾಸ್ಟಲ್ಲಿ ಹೇಳಬೇಕು ಅಂದರೆ. ಎಲ್ಲರೂ ಆಚೆ ಬಂದುಬಿಟ್ಟಿದ್ರು, ನಾನೊಬ್ಬಳೇ ಇನ್ನೂ ನಿಂತು ನೋಡ್ತಾ ಇದ್ದರೆ ಹಂಗೆ ಅನ್ನಿಸ್ತಾ ಇರುತ್ತೆ. ಅವರು ಎಷ್ಟು ಚೆನ್ನಾಗಿ ಒಳಗಡೆ ಆಟ ಆಡ್ಕೊಂಡಿರ್ತಾರಲ್ವಾ, ಅವರು ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಹಾಗಾಗಿ ಬರೋದಕ್ಕೆ ಮನಸ್ಸಾಗಲ್ಲ. ಸಣ್ಣ ಮಕ್ಕಳು ಯಾರು ಕೂಡ ಭಯಪಡದೇನೆ ಅವ್ರ ಹತ್ರನೇ ಹೋಗಿ ಅವರಿಗೆಲ್ಲ ಪಪ್ಪಿ ಕೊಟ್ಕೊಂಡು ಅವ್ರ ಶೇಕ್ ಹ್ಯಾಂಡ್ ಮಾಡ್ಕೊಂಡು ವೈಫೈ ಮಾಡ್ಕೊಂಡು, ಸಣ್ಣ ಮಕ್ಕಳು ಸುಧಾ ಎಲ್ಲರೂ ಎಷ್ಟು ಖುಷಿಪಟ್ಟು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದರೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ನೋಡೋಕ್ಕೆ ಸಖತ್ ಖುಷಿ ಆಗುತ್ತೆ. ನಾವು ಇಷ್ಟು ದೊಡ್ಡವರಾಗಿ ನಾವೇ ಅಷ್ಟು ಖುಷಿಯಾಗಿ ನೋಡ್ತಾ ಇದ್ದೀವಿ ಅಂದಾಗ ಮಕ್ಕಳನ್ನ ಕೇಳಬೇಕಾ. ಮರ್ಮೇಡ್ ಶೋ ಅಂತೂ ನಾನು ತುಂಬ ಎಂಜಾಯ್ ಮಾಡಿದೆ. ಇಷ್ಟು ಹತ್ರದಿಂದ ನೋಡಿ ತುಂಬ ಖುಷಿ ಆಯಿತು ನನಗೆ. ನೀವು ಕೂಡ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನೋಡಿ ಅವ್ರನ್ನ ಎಷ್ಟು ಚೆನ್ನಾಗಿ ಮಕ್ಕಳಿಗೆಲ್ಲ ಹಾಯ್ ಮಾಡಿ ಕಿಸಿ ಮಾಡಿ ನೋಡಿ, ಅವರು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹಾರ್ಟೆಲ್ಲ ಇಟ್ಕೊಂಡು. ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಲ್ವಾ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಆ್ಯಕ್ಚುಲಿ. ನಾನಂತೂ ತುಂಬ ಟೈಮ್ ನಿಂತ್ಕೊಂಡು ನೋಡಿದೆ. ನನಗೆ ಹೊರಗಡೆ ಹೋಗೋಕ್ಕೆ ಮನಸ್ಸಿರಲಿಲ್ಲ. ತುಂಬ ಖುಷಿ ಆಗ್ತಾಯಿತ್ತು ನನಗೆ ಅವ್ರನ್ನ ನೋಡೋಕ್ಕೆ, ಅವ್ರು ಆಟ ಆಡೋದನ್ನು ಒಳಗಡೆ. ಅದೆಷ್ಟು ಚೆಂದ ನೋಡಿ.
ಮರ್ಮೆಡ್ ಶೋ ಫಸ್ಟ್ ಟೈಮ್ ಅಲ್ವಾ ನೋಡೋದು ಎಲ್ರಿಗೂ. ಹಾಗಾಗಿ ಎಲ್ಲರೂ ನಮ್ಮ ಮೈಸೂರಲ್ಲಿ ರಿಯಲಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಲ್ವಾ, ಅದಕ್ಕೆ ಯಾರಿಗೂ ಹೋಗೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಆಚೆಗೆ. ಎಲ್ಲರೂ ಯಾರಾದರೂ ಬಂದು ನಿಂತ್ಕೊಂಡ್ರೆ ಸಾಕು, ಅವ್ರು ಆ ಕಡೆ ಹೋಗಿ ಫೇಸ್ ಮಾಡಿದ್ರೆ ಬಳಸ್ಕೊಂಡು ಬಂದು ಮತ್ತೆ ಆ ಕಡೆಯಿಂದ ನೋಡ್ತಾ ಇದ್ರು ಅವ್ರನ್ನ. ಅಷ್ಟೆಲ್ಲ ಟೈಮ್ ಕೊಟ್ಕೊಂಡು ನೋಡೋಷ್ಟು ಖುಷಿ ಆಗ್ತಾ ಇತ್ತು ಅದು ಮರ್ಮೆಡ್ ಶೋ. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗಂತೂ. ನೋಡಿ ಎಷ್ಟು ಚೆನ್ನಾಗಿ ಬಂದು ಆಟ ಆಡ್ಬಿಟ್ಟು ಹೋಗ್ತಾ ಇದ್ದಾರೆ ನೋಡಿ ಮುಂದೆ. ಹಂಗೆ ಬಂದಾಗ ಯಾರಿಗೆ ಹೋಗಬೇಕು ಅವರಿಗೆ ಹೊರಗೆ ಹೋಗಬೇಕು ಅಂತ ಅನಿಸುತ್ತೆ ಹೇಳಿ, ಯಾರಿಗೂ ಅನಿಸೋದಿಲ್ಲ. ಇನ್ನು ಸ್ವಲ್ಪ ಟೈಮ್ ನೋಡೋಣ ನಿಂತ್ಕೊಂಡು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ನಮಗೆ. ಫ್ರೆಂಡ್ಸ್ ಎಲ್ಲರೂ ಅಷ್ಟು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಆಚೆಗೆ ಬಂದುಬಿಟ್ಟು ಆಮೇಲೆ ಒಂದಷ್ಟು ಫೋಟೋಸು ವೀಡಿಯೋಸು ಅಂತ ಹೇಳಿ ಮಾಡಿಕೊಂಡು ಯಾರು ಕೂಡ ನಾವು ಇದನ್ನು ಆಟ ಆಡೋಕ್ಕೆ ಹೋಗಲಿಲ್ಲ, ಗೇಮ್ಸ್ ಆಡೋಕ್ಕೆ. ಒಂದೇ ಒಂದು ಗೇಮ್ ಮಾತ್ರ ಆಟ ಆಡ್ಕೊಂಡು ಬಂದ್ವಿ. ಏನು ವಿನ್ ಆಗಿದ್ದಾಳೆ ನಮ್ಮ ಪೂ ಅಂತ ತೋರಿಸ್ತೀನಿ, ಸುಮ್ಮನೆ ಇರಿ. ಮುಂದಿನ ವೀಡಿಯೋದಲ್ಲಿ ನೋಡಿ. ಮುಂದೆ ಹೋಗ್ತಾ ಹೋಗ್ತಾ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಮಗೆ ಆಚೆ ಬರ್ತಿದ್ದಂಗೆ ಖುಷಿಯಾಗಿ ಇಲ್ಲೇ ಒಂದಷ್ಟು ಫೋಟೋಸ್ಗಳನ್ನ ತಗೊಂಡು ನಂತರ ಮೂವ್ ಆದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ನಾವು ನೋಡಿದ್ದು ಮರ್ಮೆಡ್ ಶೋ ಒಂದೇ. ತುಂಬ ಖುಷಿ ಆಯಿತು. ಹಾಗೆ ಫ್ರೆಂಡ್ಸ್ ಎಲ್ಲ ಕವರಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡಿಕೊಂಡು ನಾವು ದಸರಾ ಟೈಮಲ್ಲಿ ಅಷ್ಟೇ ಅಲ್ವಾ ಒಳಗಡೆಗೆ ಎಂಟ್ರಿ ಕೊಡ್ತಾ ಇದ್ದಿದ್ದು. ಇದೇ ಫಸ್ಟ್ ಟೈಮು ಅಂತ ಅನ್ಕೋತೀನಿ. ಇಲ್ಲ, ಇನ್ನು ಲಾಸ್ಟ್ ಟೈಮ್ ಒಂದು ಸರಿ ಇದೇ ಥರ ಯಾವುದೋ ಒಂದು ಶೋ ಬಿದ್ದಾಗ ಹೋಗಿದ್ವಿ. ಅದನ್ನು ಬಿಟ್ಟರೆ ಮತ್ತೆ ಇವಾಗಲೇ ಬಂದಿರೋದು. ತುಂಬ ಖುಷಿ ಆಗ್ತಾಯಿತ್ತು. ಆಚೆ ಬರೋಕ್ಕೆ ಮನಸ್ಸಿರಲಿಲ್ಲ. ಬಟ್ ನನಗೆ ಏನು ಮಾಡೋಕ್ಕಾಗತ್ತೆ, ಒಬ್ಬಳೇ ಗಾಡಿ ಓಡಿಸ್ಕೊಂಡು ಬರಬೇಕಲ್ಲ, ಹಾಗಾಗಿ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲದನ್ನು ನೋಡಿಕೊಂಡು ಹೊರಡೋಣ ಅಂತ ಹೇಳಿ. ವಿಶ್ವ ಕೂಡ ಪಾಪ ಹೊರಡಬೇಕಾಗಿತ್ತು ಅವನು. ಹಾಗಾಗಿ ನೋಡ್ಬೋದು ಎಲ್ಲರೂ ವೀಡಿಯೋ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಸೇರಿ ಈ ಗೇಮ್ ಆಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಅವಳಿಗೆ ಹೇಳಿದ್ವಿ ಫಸ್ಟೇ ಹಿಂಗೆ ಇದೇ ಥರ ಹಾಡು ಅಂತ ಹೇಳಿ. ಅವಳು ಕೇಳಲಿಲ್ಲ. ಏನು ಮೈಂಡ್ಸೆಟ್ಟಲ್ಲಿ ಇಟ್ಕೊಳ್ದೇನೆ ಸುಮ್ಮನೆ ಹಾಗೆ ಸ್ಟಾರ್ಟ್ ಮಾಡಿದ್ಲು ಅಷ್ಟೇ. ನೋಡಿ ಇಬ್ಬರು ಜಗಳ ಮಾಡ್ತಿದ್ದಾರೆ. ಬೇಡ ಯೋಚನೆ ಮಾಡ್ಕೊಂಡು ಆಡು ಅಂತ ಹೇಳಿ. ಇಲ್ಲ, ಅವಳು ಒಂದು ಸಣ್ಣ ಪುಟ್ಟದನ್ನು ಎಂಜಾಯ್ ಮಾಡ್ತಾಳೆ ನಮ್ಮ ಪೂ, ಅದೇ ಖುಷಿ ಆಗುತ್ತೆ. ನಾವು ಹಂಗಲ್ಲ, ನಾವೇನಾದರೂ ನೋಡ್ತಾ ಇದ್ದೀವಿ ಅಂತಂದರೆ ಅದ್ರ ಬಗ್ಗೆ ಬೇರೆ ಏನಾದರೂ ಲೆಕ್ಕಾಚಾರ ಮಾಡ್ತಾ ಇರ್ತೀವಿ. ಅವಳು ಹಂಗಲ್ಲ, ಏನು ಕೌಂಟ್ ಮಾಡಲ್ಲ, ಏನಿಲ್ಲ, ಸುಮ್ಮನೆ ಹಾಗೆ ಎಂಜಾಯ್ ಮಾಡೋದಕ್ಕೋಸ್ಕರ ಹೇಳ್ತಾಳೆ. ಅದು ಒಂಥರ ಖುಷಿ ಆಗುತ್ತೆ ಸಖತ್ತು ಅವಳು ನೋಡಿದಾಗ. ಹಾಗೇ ಆ ಗೇಮ್ ಆಡಿಕೊಂಡು ಕೊನೆಯಲ್ಲಿ ಏನು ವಿನ್ ಆಗಿದ್ದಾಳೆ ಅನ್ನೋದನ್ನು ನೋಡಬೇಕು ನೀವು. ನೋಡ್ತಾ ಇರಿ ಹಾಗೇ. ಅವಳು ಏನು ಕೌಂಟ್ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಕೌಂಟೇನೋ ಮಾಡ್ತಾ ಇಲ್ಲ, ಏನೇನಿದೆ ಅಂತ ನೋಡ್ತಾ ಇದ್ದಾಳೆ. ಇನ್ನೂ ಒಂದೆರಡು ಆಟ ಆಡೋಣ ಅಂತ ಕೂಗ್ತಾ ಇದ್ಲು. ನಾನು ಬೇಡ ಬಾ ಅಂತ ಹೇಳ್ಬಿಟ್ಟು ಹೇಳ್ಕೊಬಂದೆ ಅಲ್ಲಿಂದ. ಯಾಕೆಂದರೆ ಅದೆಲ್ಲ ನನಗೇನು ಇಂಟ್ರೆಸ್ಟ್ ಇಲ್ಲ ಈ ಥರದ್ದೆಲ್ಲ ಆಡೋಕ್ಕೆ. ಅಲ್ಲಿ ಬಾಲಿಂದ ಲೋಟ ಕುಡಿಯೋದು ಅದೆಲ್ಲ ಇತ್ತು. ಅದನ್ನೆಲ್ಲ ಆಟ ಆಡೋಣ ಅಂತ ಹೇಳಿದ್ಲು. ನನಗೇನೋ ಬೇಡ ಅಂತ ಅನ್ನಿಸ್ತು, ಹಾಗಾಗಿ ನಾನು ಆಡಲಿಲ್ಲ. ಅವಳು ನಮ್ಮ ಪೂ ಸಣ್ಣ ಪುಟ್ಟದ್ರಲ್ಲೇ ತುಂಬ ಖುಷಿ ಪಡ್ತಾಳೆ. ಅವಳು ಸಖತ್ ಎಂಜಾಯ್ ಮಾಡ್ತಾಳೆ ಎಲ್ಲದನ್ನೂ. ಅವಳನ್ನು ನೋಡೋದಕ್ಕೆ ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಕೌಂಟ್ ಮಾಡಿ ಬೇಕಿದ್ರೆ ಎಷ್ಟಕ್ಕೆ ಹಾಕಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡಿ. ಹಿಂಗೆ ಹೋಗಿ ಇಲ್ಲಿಗೆ ಜಾಯ್ನ್ ಆಯ್ತದು. ಹಂಗಾಗಿ ಅದಷ್ಟನ್ನು ಕೌಂಟ್ ಮಾಡಿ ಎಷ್ಟು ನಂಬರ್ ಬರುತ್ತೆ ಅಂತ ಹೇಳಿ ಅದನ್ನು ಕೌಂಟ್ ಮಾಡಿಬಿಟ್ಟು ಎಷ್ಟು ನಂಬರ್ಗೆ ಇಂಥದ್ದು ಸಿಗುತ್ತೆ ಈ ಪ್ರಾಡಕ್ಟು ಅಂತ ಹೇಳಿಬಿಟ್ಟು ಕೊಡ್ತಾರೆ. ಅಯ್ಯೋ ಅಲ್ಲಿ ನೋಡಿ ಅದನ್ನು ವಿನ್ ಆಗಿದ್ದಾಳೆ ಅವಳು. ಅದೇ ಹೇಳದ್ನಲ್ಲ, ಸಣ್ಣ ಪುಟ್ಟದ್ದನ್ನೆಲ್ಲ ಎಂಜಾಯ್ ಮಾಡ್ತಾಳೆ ಅವಳು ಅಂತ ಹೇಳಿ. ಹಂಗಾಗಿ ಅವಳೇನು ಅದನ್ನು ಗೆಲ್ಲಬೇಕು ಅಂತ ಏನಲ್ಲ, ಅವಳು ಎಂಜಾಯ್ ಮಾಡೋಕ್ಕೋಸ್ಕರ ಆಟ ಆಡಿದ್ದು ಅಷ್ಟೇ. ತುಂಬ ಎಂಜಾಯ್ ಮಾಡ್ತಾಳೆ ಅವಳು ಎಲ್ಲ ಆಟದನ್ನು. ಹಾಗೆ ನಮ್ಮ ಬ್ರದರು ಬಂದ, ಅವನು ಕೂಡ ಜಾಯ್ನ್ ಆದ. ಅವ್ನು ಲೇಟಾಗಿ ಬಂದ, ಈಗಷ್ಟೇ ಬಂದಿದ್ದಾನೆ. ಅವನು ಬಂದಮೇಲೆ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು, ವಿಶ್ವ ಟೈಮ್ ಆಯಿತು ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು, ಅವನು ಟ್ರೈನಿಗೆ ಹೋಗಬೇಕಾಗಿತ್ತು ಪಾಪ. ಹಾಗಾಗಿ ವಿಶ್ವ ಕೂಡ ಹೊರಡೋದಕ್ಕೆ ರೆಡಿಯಾಗಿದ್ದ. ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ನಮ್ಮ ಬ್ರದರ್ ಬಂದನಲ್ಲ, ಅವನ ಜೊತೆ ಜಾಯ್ನ್ ಆದ್ವಿ. ವಿಶ್ವನ್ನ ಕಳಿಸ್ಕೊಟ್ಬಿಟ್ಟು ನೋಡ್ತಾ ಇರ್ಬೋದು, ಇದು ಲಾಸ್ಟ್ ವಿಶ್ವನ ಜೊತೆ.
ಪಾಪ ಅಷ್ಟು ದೂರದಿಂದ ಬಂದಿದ್ದ, ಟಯರ್ಡ್ ಆಗಿದ್ದಾನೆ ಪಾಪ ಜರ್ನಿ ಮಾಡಿ, ಆದರೂ ಕೂಡ ನಮಗೋಸ್ಕರ ಬಂದಿದ್ದಾನೆ ಪಾಪ ವಿಶ್ವ. ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೋಸ್ಕರ ಅಷ್ಟು ದೂರದಿಂದ ಬಂದಿದ್ರು. ಏನೋ ಒಂದು ಫಂಕ್ಷನ್ ಇತ್ತು ಅಂತ ಬಂದಿದ್ದಾನೆ. ಫಂಕ್ಷನ್ ಮುಗಿಸ್ಕೊಂಡು ಬಂದು ನಮ್ಮನ್ನ ಮೀಟ್ ಮಾಡಿಕೊಂಡು ಎಲ್ಲರಿಗೂ ಬಾಯ್ ಹೇಳಿ ಅವನು ಹೊರಟ. ನೋಡ್ತಾ ಇರ್ಬೋದು, ಏನು ತಿನ್ನೋಕ್ಕಾಗಲಿಲ್ಲ ಅವನ ಜೊತೆ ಪಾಪ, ಅದೇ ಒಂದೇ ಬೇಜಾರಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮ್ ಇರಲಿಲ್ಲ ಯಾರಿಗೂ. ಬೇಗ ಹೋದರೆ ಅಟ್ಲೀಸ್ಟು ಅವನು ಮೈಸೂರಲ್ಲೇ ಇದ್ದಿದ್ರೆ ಪಾಪ ಎಷ್ಟು ಟೈಮ್ ಆದರೂ ಬೇಕಿದ್ರೆ ಇದ್ದು ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದ. ಇಲ್ಲ, ಅವನು ಟೈಮ್ ಆಗೋಯ್ತು, ಅವನಿಗೆ ಟ್ರೈನಿಗೆ ಹೋಗ್ಬೇಕಾಗಿತ್ತು ಅವನು. ಹಂಗಾಗಿ ಅವನು ಹೊರಟ. ಅವನನ್ನು ಕಳಿಸ್ಬಿಟ್ಟು ನಾವು ಒಂದಷ್ಟು ಇನ್ನೊಂದು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಒಳಗಡೆಗೆ ಹೋಗ್ತಾಯಿದ್ವಿ. ಒಳಗಡೆ ಹೋಗ್ಬಿಟ್ಟು ಇನ್ನೂ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಒಂದೆರಡು ಐಸ್ ಕ್ರೀಮ್ ತಿನ್ಕೊಂಡು, ದಹಿ ಪುರಿ ತಿನ್ಕೊಂಡು, ಮತ್ತು ಪಾಪ್ಕಾರ್ನ್ ತಿನ್ಕೊಂಡು ಏನೋ ಡಿಸ್ಕಸ್ ಮಾಡ್ತಾಯಿದ್ದಾರೆ ಅವರಿಬ್ಬರು ಹಂಗೆ ಮಾತಾಡೋಕ್ಕೆ ಬಿಟ್ಬಿಟ್ಟು ನಾನು ಪಾಪ್ಕಾರ್ನ್ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಮ್ಮ ಹಿರಣ್ಮೈ ಪಾಪ್ಕಾರ್ನ್ ಕೊಡಿಸಿದ್ಲು. ತಿನ್ನೋ ಅಂದರೆ ಒಂದೇ ಒಂದು ತಗೋಯ್ತವನೆ. ಹಂಗೇ ಅದನ್ನು ತಿಂತಾ ಎಂಜಾಯ್ ಮಾಡ್ತಾ ಕೂತಿದ್ವಿ. ವಾಟರ್ದು ಏನು ಸಖತ್ ಚಳಿ ಆಗೋಯ್ತು ಅಂದರೆ, ಆನ್ ಆಗಿದ್ದ ತಕ್ಷಣ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ಇದನ್ನು KRSಲ್ಲಿ ಹೋಗಿದ್ದಾಗ ನೋಡಿದ್ದಷ್ಟೇ ನಾನು, ಅಲ್ಲಿ ಮಾತ್ರ ನೋಡಿದ್ದು ಈ ಶೋನ. ಮತ್ತು ಇದು ಎಕ್ಸಿಬಿಷನ್ ಟೈಮಲ್ಲಿ ಬರ್ತಾ ಇದ್ನಲ್ಲ ಆವಾಗಷ್ಟೇ ನೋಡಿದ್ದು. ಮತ್ತು ಈ ಮಧ್ಯದಲ್ಲಿ ಈಗ ನೋಡೋದ್ವಲ್ಲ, ಹಿಂಗಾಗಿ ಖುಷಿ ಆಯಿತು ತುಂಬಾ. ಅಷ್ಟು ಸೆಕೆ ಇದ್ದಿದ್ದು, ಆ ವಾಟರ್ ಆಗ್ತಾಯಿದ್ದಂಗೆ ಎಲ್ಲರೂ ಫುಲ್ಲು ಒದ್ದೆ ಆಗ್ಬಿಟ್ವಿ. ಅಲ್ಲೊಬ್ರು ಅಣ್ಣ ನೋಡ್ತಾ ಇರ್ಬೋದು ನೀವು, ಆ ಥರ ಅವ್ರದ್ದು ಬಟ್ಟೆ ಕಾಣಿಸ್ತಾ ಇರೋದ್ರಿಂದ ನೀರು ಹಾರೋದು ಅವ್ರದ್ದು ಬಟ್ಟೆಯಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ. ಅದರಿಂದ ಮಳೆ ಹನಿ ಬರ್ತಾ ಇದೆ ನಮಗೆ ನೋಡಿ. ಅದರದ್ದು ನೀರ್ದು ಹನಿ ಎಲ್ಲ ಮಳೆ ಹನಿ ಥರ ಬಂದು ನಮ್ಮ ಮೇಲೆಲ್ಲ ಹಾರ್ತಾ ಇದೆ. ಹಂಗಾಗಿ ಒಂಥರ ಚಳಿನೂ ಆಗ್ತಾಯಿತ್ತು. ತುಂಬ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಲಾಸ್ಟಲ್ಲಿ. ಇದು 8:20 ಸ್ಟಾರ್ಟ್ ಆಗಿದ್ದಲ್ವಾ, 10 ಇರುತ್ತೆ ಇನ್ನು. ಇಲ್ಲಿ ಶೋ 10 ಇರುತ್ತಂತೆ. ಬಟ್ ಇದು 9ಗೆಲ್ಲ ಸ್ಟಾಪ್ ಮಾಡಿಬಿಟ್ರು. ನಾನು 9:50 ಹಂಗೆಲ್ಲ ಹೊರಟ್ಬಿಟ್ಟೆ ಅಲ್ಲಿಂದ, ಯಾಕೆಂದರೆ ನನಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಇದನ್ನು ನೋಡ್ತಾ ಇದ್ವಿ, ಸಖತ್ ಎಂಜಾಯ್ ಮಾಡ್ತಾಯಿದ್ದೆ. ತುಂಬ ಖುಷಿ ಆಯಿತು ನೋಡ್ಬಿಟ್ಟು. ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ನಾನು ಅಲ್ಲಿಂದ ಹೊರಡೋಣ ಅಂತ ಹೇಳಿ ರೆಡಿ ಆದೆ. ಇವಾಗ ನಾವು ಹೊರಟ್ವಿ, ಕೊನೆಯದಾಗಿ ಮುಗಿಸ್ಕೊಂಡು ಹೊರಟಿದ್ದೀನಿ. ಟೈಮು 9 ಗಂಟೆ ಆಗಿದೆ. ಹಾಗಾಗಿ ನಾನು ಹೊರಟೆ. ಫ್ರೆಂಡ್ಸ್ ಇನ್ನೂ ಲೇಟ್ ಆಗುತ್ತೆ, ನಾನೊಬ್ಬಳು ಹೊರಟಿದ್ದೀನಿ. ನೋಡೋದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನನ್ನ ಬ್ಲಾಗ್ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಮುಂದಿನ ಬ್ಲಾಗಲ್ಲಿ ಸಿಗುವ ಗೈಸ್. ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ. ನಮ್ಮ ಮೈಸೂರಲ್ಲಿ ಸ್ಟಾರ್ಟ್ ಆಗಿದೆ, ಹಾಗಾಗಿ ಯಾಕೆ ಮಿಸ್ ಮಾಡ್ಕೋತೀರಾ, ಬಂದು ನೋಡಿ ಗೈಸ್. ಬಾಯ್.